ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತೆಯ ಉಳ್ಳವರಾಗಿರೋಣ. ಈ ದಿನದ ವಾಕ್ಯ ಯೆಶಾಯ ಪ್ರವಾದಿ ಪುಸ್ತಕ 12ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ ನಾವು ಓದಿ ಕಲಿತು ಪ್ರಾರ್ಥಿಸೋಣ. ಚಿಯೋನ್ನ ನಿವಾಸಿಗಳೇ, ಆರ್ಭಟಿಸಿ ಹರ್ಷಧ್ವನಿಗೈಯಿರಿ, ಏಕೆಂದರೆ ಇಸ್ರಾಯೇಲ್ನ ಪರಿಶುದ್ಧನು ನಿಮ್ಮ ಮಧ್ಯದಲ್ಲಿ ಮಹತ್ವ ಉಳ್ಳವನಾಗಿದ್ದಾನೆ ಎಂದು ಹೇಳುವಿರಿ. ದೇವರಿಗೆ ಮಹಿಮೆಯಾಗಲಿ. ದೇವರು ತಾನೇ ಇದರ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡ್ತಿರುವುದಕ್ಕಾಗಿ ನಾವು ದೇವರು ವಿಶೇಷವಾಗಿ ವಂದನೆಗಳು ಸಲ್ಲಿಸೋಣ. ವಾಕ್ಯ ಭಾಗ: ಚಿಯೋನ ನಿವಾಸಿಗಳೇ, ನೀವು ಆರ್ಭಟಿಸಿರಿ, ಹರ್ಷಧ್ವನಿಗೈಯಿರಿ, ಏಕೆಂದರೆ ಇಸ್ರಾಯೇಲ್ನ ಪರಿಶುದ್ಧನು ನಿಮ್ಮ ಮಧ್ಯದಲ್ಲಿ ಮಹತ್ವವುಳ್ಳವನಾಗಿದ್ದಾನೆ, ಬಲವುಳ್ಳವನಾಗಿದ್ದಾನೆ, ಶಕ್ತಿ ಉಳ್ಳವನಾಗಿ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಎಂದು ಹೇಳುವಿರಿ. ದೇವರಿಗೆ ಸ್ತೋತ್ರ. ಯಾವಾಗ ಈ ವಾಕ್ಯ ಭಾಗವನ್ನು ಇಸ್ರಾಯೇಲ್ ಜನರಿಗೆ ಹೇಳ್ತಕ್ಕಂಥದ್ದು ಯಾವಾಗ ಅಂತಂದರೆ, ಜನರು ತಮ್ಮ ತಪ್ಪುಗಳನ್ನ ಬಿಟ್ಟು, ತಮ್ಮ ಕೆಟ್ಟತನವನ್ನು ಬಿಟ್ಟು ದೇವರ ಕಡೆ ಪ್ರಾರ್ಥಿಸಿ ದೇವರನ್ನು ಹುಡುಕಿದಾಗ, ದೇವರು ಎಂಥವರಾಗಿದ್ದಾನೆ ಅಂದರೆ ಆತನ ಪ್ರೀತಿ ದಯವು ಕರುಣೆ ಉಳ್ಳ ದೇವರಾಗಿದ್ದಾನೆ. ಆಗ ಜನರ ಮಧ್ಯದಲ್ಲಿ, ಜನರ ಜೀವಿತದಲ್ಲಿ ಆತನು ಶಕ್ತಿ ಉಳ್ಳವನಾಗಿ, ಬಲವುಳ್ಳವನಾಗಿ, ಮಹಿಮೆ ಉಳ್ಳವನಾಗಿ, ಪ್ರೀತಿ ಉಳ್ಳವನಾಗಿ ಅವರ ಜೀವಿತದಲ್ಲಿ, ಅವರ ಮಧ್ಯದಲ್ಲಿ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಆಗ ಜನ ಏನಂತಾರೆ ಅಂತಂದರೆ, ಜನರೇ ನೀವು ಆರ್ಭಟಿಸಿರಿ, ಸಂತೋಷಪಡ್ರಿ, ನೀವು ಉಲ್ಲಾಸಪಡ್ರಿ, ಏಕೆಂದರೆ ಕರ್ತನ ಮಧ್ಯದಲ್ಲಿ ಕಾರ್ಯ ಮಾಡುವತನಾಗಿದ್ದಾನೆ. ದೇವಜನರೇ, ಪ್ರೀತಿಯ ದೇವಜನರೇ, ನೀವು ಸಂತೋಷ ಉಳ್ಳವರಾಗಿರ್ರಿ, ನೀವು ಹರ್ಷ ಉಳ್ಳವರಾಗಿರ್ರಿ, ಏಕೆಂದರೆ ನೀವು ಪ್ರಾರ್ಥಿಸಿ ದೇವರನ್ನು ಹುಡುಕಿದಾಗ ದೇವರ ಮಧ್ಯದಲ್ಲಿ ಮಹತ್ವವಾದ ಕಾರ್ಯ ಮಾಡುವತನಾಗಿದ್ದಾನೆ. ಆತನ ಮಹಿಮೆಯಾದ ರಕ್ಷಣೆಯಲ್ಲಿ ನೀವು ನಡೆಯುವವರಾಗಿರ್ತೀರ. ಹಾಗಾಗಿ ಇಸ್ರಾಯೇಲರನ್ನು ಅವರ ಪಾಪದಿಂದ ಬಿಡಿಸಿ, ಅವರ ತಪ್ಪುಗಳನ್ನ ಕ್ಷಮಿಸಿ, ದೇವರು ಅವರ ಮಧ್ಯದಲ್ಲಿ ಮಹತ್ ಕಾರ್ಯ ಮಾಡಿ ಅವರನ್ನು ತನ್ನ ರಕ್ಷಣೆಯಲ್ಲಿ ನಡೆಸಂತೆ ಇವತ್ತು ದೇವಜನರಾಗಿರ್ತಕ್ಕಂಥ ನೀವು ನಿಮ್ಮ ತಪ್ಪುಗಳನ್ನು, ನಿಮ್ಮ ಕೆಟ್ಟತನವನ್ನು ಬಿಟ್ಟು ದೇವರ ವಾಕ್ಯಕ್ಕೆ ಬಂದಾಗ, ದೇವರ ರಕ್ಷಣೆಗೆ ಬಂದಾಗ, ದೇವರ ಮಧ್ಯದಲ್ಲಿ ಅಷ್ಟೇ ಮಹಿಮೆ ಉಳ್ಳವನಾಗಿ, ಶಕ್ತಿ ಉಳ್ಳವನಾಗಿ, ಪ್ರೀತಿ ಉಳ್ಳವನಾಗಿ ಕಾರ್ಯ ಮಾಡಿ ನಿಮ್ಮನ್ನು ಕಣ್ಮಣಿಯಂತೆ ಕಾದು ನಡೆಸುವ ದೇವರಾಗಿದ್ದಾನೆ. ದೇವರು ವಾಗ್ದಾನ ಮಾಡೋ ಪ್ರಕಾರವಾಗಿ ನಾನು ನೆರಳಂತೆ ನಿಮ್ಮ ಸಂಗಡ ಇದ್ದೇನೆ. ಆದರೆ ನನ್ನ ನಡೆಸಬೇಕೆ ನೀವು ಯಾವಾಗ ಹೊಂದ್ಕೋತೀರ ಅಂತಂದರೆ, ನಿಮ್ಮ ಕೆಟ್ಟತನವನ್ನು ಬಿಟ್ಟು, ನಿಮ್ಮ ಪಾಪವನ್ನು ಬಿಟ್ಟು, ನಿಮ್ಮ ಅವಿಧೇಯತ್ವವನ್ನು ಬಿಟ್ಟು ನನ್ನ ಕಡೆ ತಿರುಗಿದಾಗ, ನನ್ನ ವಾಕ್ಯದ ಕಡೆಗೆ ಬಂದಾಗ, ನನ್ನ ರಕ್ಷಣೆಯನ್ನು ನೀವು, ನನ್ನ ಮಹಿಮೆಯನ್ನು, ನನ್ನ ನಡೆಸಬೇಕೆಯನ್ನು ನೀವು ಹೊಂದ್ಕೋತೀರ. ಆಗ ನಿಮಗೆ ಹರ್ಷ ಇರುತ್ತೆ, ಸಂತೋಷ ಇರುತ್ತೆ, ಉಲ್ಲಾಸ ಇರುತ್ತೆ. ನೀವು ಕೀಡುಗಳನ್ನೆಲ್ಲ ಬದಲಾಗಿ ಮೇಲುಗಳನ್ನು ನೀವು ಹೊಂದ್ಕೊಳ್ಳೋರಾಗಿರ್ತೀರ. ಹಾಗಾಗಿ ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟಿರ್ತಕ್ಕಂಥದ್ದು ಆತನ ಪ್ರೀತಿಯ ಒಡಂಬಡಿಕೆಗೋಸ್ಕರವಾಗಿ, ನಮ್ಮನ್ನು ಕರೆದಕ್ಕೋಸ್ಕರವಾಗಿ, ನಮ್ಮನ್ನು ಕ್ಷಮಿಸಿ ತನ್ನ ನಿತ್ಯ ನಿರಂತರವಾದ ಒಡಂಬಡಿಕೆಯನ್ನು ನಡೆಸೋದಕ್ಕೋಸ್ಕರವಾಗಿ ದೇವರ ಸ್ತೋತ್ರ. ಹಾಗಾಗಿ ಪ್ರೀತಿಯ ದೇವಜನರೇ, ಯಾವ ಮಾರ್ಗದಲ್ಲಿ ನೀವು ದಾರಿ ತಪ್ಪಿ ಹೋಗಿದ್ದೀರಾ, ದೇವರು ನಡೆಸಬೇಕೆ ನೀವು ಹೊಂದ್ಕೊಳ್ಳೋಕ್ಕಾಗ್ತಾ ಇಲ್ಲ, ಎಲ್ಲಿ ನೀವು ದೇವರಿಂದ ಹಿಂಜಾರಿ ಹೋಗಿದ್ದೀರಾ ನೆನೆಸಿರಿ. ನೀವು ಯಾವ ಜಾಗದಲ್ಲಿ ಬಿದ್ದಿದ್ದೀರಾ, ತಿರುಗಿ ಆ ಜಾಗದಿಂದ ತಿರುಗಿ ಹಿಂದಿರುಗಿ ದೇವರ ಬಳಿ ಬನ್ನಿರಿ, ದೇವರ ಕಡೆಗೆ ಬನ್ನಿ. ನಿಶ್ಚಯವಾಗಿ ದೇವರು ಆತನು ವಾಗ್ದಾನ ಮಾಡಿದತನು ನಂಬಿಗಸ್ತನಾಗಿ ನಿಮ್ಮನ್ನು ನೆರಳಂತೆ ಕಾದು ಕಾಪಾಡಿ ತನ್ನ ರಕ್ಷಣೆಯಲ್ಲಿ ನಡೆಸುವ ದೇವರಾಗಿದ್ದಾನೆ, ತನ್ನ ಒಡಂಬಡಿಕೆಯಲ್ಲಿ ನಡೆಸುವ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರ. ದೇವರು ತಾನೇ ಇದರ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ಆಶೀರ್ವದಿಸಿದ್ದಾರೆ. ನಾವು ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ, ಸರ್ವಾಂತರ್ಗಾಮಿಯೇ, ಏಸಪ್ಪ, ಇದನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದಂಥ ನಿನ್ನ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರಪ್ಪ. ನಿನ್ನ ಪ್ರೀತಿ ದಯೆಗಾಗಿ ನಿನಗೆ ಸ್ತೋತ್ರಪ್ಪ. ನೀನು ಕರುಣೆಯೋ ದಯವುಳ್ಳ ಕರ್ತನಾಗಿದೆಯಪ್ಪ. ದೇವರೇ, ನಿನ್ನ ಜನರು ತನ್ನ ತಪ್ಪುಗಳನ್ನು ಬಿಟ್ಟು ಅಪ್ಪ, ಅವರು ತಿರುಗಿ ನಿನ್ನ ವಾಕ್ಯ ಅನುಸಾರವಾಗಿ ಜೀವಿಸೋದಕ್ಕೆ ಅವರು ನಿನ್ನ ಬಳಿ ಬಂದಾಗ, ನಿನ್ನೊಟ್ಟಿಗೆ ನಡೆಯುವಾಗ ಕರ್ತನೆ, ನಿನ್ನ ನಡೆಸಬೇಕೆ, ನಿನ್ನ ಶಕ್ತಿ, ನಿನ್ನ ಮಹಿಮೆ, ನಿನ್ನ ಕಾರ್ಯಗಳು ಅವ್ರ ಜೀವಿತದಲ್ಲಿ ನಡೆದು, ನಿನ್ನ ರಕ್ಷಣೆಯಲ್ಲಿ ಅವರು ನಡೆದು, ನಿನ್ನ ಪ್ರೀತಿಯಲ್ಲಿ ನಡೆಯುವುದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಡೆಸುವುದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಪ್ಪ. ಕರ್ತನೆ, ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನು ಪೂರೈಸು, ಕೊರತೆಗಳನ್ನ ನೀಗಿಸು ಅಪ್ಪ. ಅವರು ನಿರೀಕ್ಷಿಸುವ ಕಾರ್ಯಗಳು ತಕ್ಕ ಸಮಯದಲ್ಲಿ ನಿನ್ನ ಚಿತ್ತಾನುಸಾರ ಅವ್ರನ್ನ ಹೊಂದ್ಕೊಳ್ಳಿ. ನೀನಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ತಲಿಸಿ
ನಾನು ಬೇಡಿ ಬಂದಿದ್ದೇನೆ, ನನ್ನ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.